ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿರುವ ಕಿಡಿಗೇಡಿಗೆ ರಾಷ್ಟ್ರದ್ರೋಹದ ಕೇಸ್ ಹಾಕಿ ಎನ್ ಮಹೇಶ್ ಕಣಕ್ಕೆ ಚಿಕ್ಕಿ. ಮಸಣಪುರ ಗ್ರಾಮಕ್ಕೆ ಭೇಟಿ ಕೊಟ್ಟು ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಹಾಗೂ ಮಾಜಿ ಸಚಿವರಾದ ಎನ್ ಮಹೇಶ್ ತಪ್ಪು ಮಾಡಿದ ಚಂದ್ರು ಎಂಬುವನಿಗೆ ದೇಶದ್ರೋಹದ ಕೇಸ್ ಹಾಕಿ. ಚಾಮರಾಜನಗರ ಜಿಲ್ಲೆಯ ಮಸಣಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನ ನಡೆದಿದ್ದು, ಆ ಘಟನಾ ಸ್ಥಳಕ್ಕೆ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಎನ್ ಮಹೇಶ್ ಅವರು ಆಗಮಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಯಜಮಾನರು ಹಾಗೂ ಯುವಕರ ಜೊತೆ ಘಟನೆಯ ಬಗ್ಗೆ ಚರ್ಚೆ ಮಾಡಿದರು. ನಂತರ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿರುವ ಚಂದನ್ ಎಂಬುವ ಯುವಕರಿಗೆ ರಾಷ್ಟ್ರದ್ರೋಹದ ಕೇಸ್ ಹಾಕಬೇಕು. ರಾಷ್ಟ್ರ ನಾಯಕರಾದ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದವರಿಗೆಲ್ಲ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿದಾಗ ಯಾವ ಕೇಸ್ ಹಾಕ್ತಾರೆ ಅದೇ ತರ ಹಾಕಬೇಕು. ದಲಿತರು ಹೆಚ್ಚು ಇರುವ ಕ್ಷೇತ್ರದಲ್ಲಿ ಎಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವುದು ನಿಜಕ್ಕೂ ನೋವಿನ ಸಂಗತಿ. ಇವಾಗಲೇ ಸಿಕ್ಕಿಬಿದ್ದಿರುವ ವ್ಯಕ್ತಿಯನ್ನ ಬುದ್ಧಿಮಾಂದ್ಯತೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಆ ಯುವಕ ಬುದ್ಧಿಮಾಂದ್ಯತೆ ವ್ಯಕ್ತಿಯಾಗಿದ್ರೆ ಅವನಿಗೆ ಅಂಬೇಡ್ಕರ್ ಒಬ್ಬರ ಫೋಟೋಗೆ ಮಾತ್ರ ಯಾಕೆ ಇಂತಹ ಕೆಲಸ ಮಾಡಿದ್ರು? ಬೇರೆ ಸಮುದಾಯದ ಬೋರ್ಡ್ಗೆ ಅಪಮಾನ ಮಾಡದೆ ಹೂಡಿಕೊಂಡು ಹೋಗಿ ಅಂಬೇಡ್ಕರ್ ಫೋಟೋ ಇರುವ ಸ್ಥಳಕ್ಕೆ ಬಂದು ಕೃತ್ಯ ಮಾಡುವುದಕ್ಕೆ ಕಾರಣ ಏನು? ಅವನು ಸರಿಯಾಗಿ ಇದ್ದಾನೆ. ಆ ಕಿಡಿಗೇಡಿ ಯುವಕನ ಹಿಂದುಗಡೆ ಯಾರ್ಯಾರಿದ್ದಾರೋ ಅವರನ್ನ ಪೊಲೀಸ್ ಇಲಾಖೆ ತನಿಖೆ ನಡೆಸಬೇಕು ಎಂದು ತಿಳಿಸಿದರು. ಕೋಟ ಎಸ್ ಪುಟ್ಟಸ್ವಾಮಿ ಹುಂಡೂರು, ಪ್ರಜಾಪ್ರಭ ಟಿವಿ, ಯಳಂದೂರು. ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಮಶ್ನಾಪುರ ಗ್ರಾಮ, ಚಾಟಿಪುರ ಗ್ರಾಮ ಟ್ವಿನ್ ವಿಲೇಜಸ್. ಇದು ಅಂದ್ರೆ ಜೋಡಿ ಗ್ರಾಮಗಳು. ಈ ಜೋಡಿ ಗ್ರಾಮಗಳಲ್ಲಿ ಮೊದಲಿಂದನೂ ಎಲ್ಲ ಸಮುದಾಯಗಳು ಬಹಳ ಸೌಹಾರ್ದಯುತವಾಗಿ ಬದುಕು ಸಾಗಿಸ್ಕೊಂಡು ಬಂದಿದ್ದಾರೆ. ಇವತ್ತು ಬೆಳಿಗ್ಗೆ 3:30ಯಿಂದ 4 ಗಂಟೆ ಅವಧಿನಲ್ಲಿ ಅರ್ಲಿ ಮಾರ್ನಿಂಗ್ ಆ ಸೌಹಾರ್ದತೆಯನ್ನ ಹಾಳು ಮಾಡುವಂತಹ ಒಂದು ಘಟನೆ ನಡೆದೋಗಿದೆ. ಅದೇನು ಅಂತಂದ್ರೆ, ಚಂದ್ರು ಅಂತಕ್ಕಂಥ ಒಬ್ಬ ಸವರ್ಣೀಯ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೋರ್ಡ್ಗೆ ಸಗಣಿ ಬೆಳೆದಿದ್ದಾನೆ. ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೋರ್ಡ್ಗೆ ಗ್ರಾಮದ ಯಜಮಾನರುಗಳು, ಮುಖಂಡರುಗಳೆಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿ ಬಲ್ಬ್ ಹಾಕೊಂಡಿದ್ದಾರೆ. ಅವನು ಬಂದು ಬಲ್ಬ್ ಅನ್ನ ಒಡೆದು ಸಗಣಿ ಬೆಳೆಯುವಂತ ಸಂದರ್ಭಕ್ಕೆ ಆ ಬೋರ್ಡ್ ಹಿಂದ್ಗಡೆ ಇರ್ತಕ್ಕಂಥ ಮನೆಯ ಯಜಮಾನ ಬಂದು ಯಾಕೆ ಹಿಂಗ್ ಮಾಡ್ತಾ ಇದೀಯಾ ಅಂತ ಕೇಳಿದಾಗ ಮನಸ್ಸಿಗೆ ಬಂದಾಗ ಮಾತಾಡ್ಕೊಂಡು ಪಕ್ಕದಲ್ಲಿ ಇನ್ನೊಂದು ಬೋರ್ಡ್ ಇದೆ ಬಾಬಾ ಸಾಹೇಬ್ರದ್ದು, ಆ ಬೋರ್ಡ್ಗೂ ಕೂಡ ಸಗಣಿ ಬೆಳೆದಿದ್ದಾನೆ. ಇದು ಅತಿ ಆಯ್ತು ಅಂತ ಹೇಳಿ ಗ್ರಾಮದ ಜನರೆಲ್ಲ ಅಷ್ಟೊತ್ತಿನ ರಾತ್ರಿನಲ್ಲಿ ಎಚ್ಚರಾಗಿ ಅವನನ್ನ ಎಳ್ಕೊಂಡು ಬಂದು ಪೊಲೀಸರಿಗೆ ಒಪ್ಸೋವರೆಗೆ ಕಂಬಕ್ಕೆ ಕಟ್ಟಾಕಿದ್ದಾರೆ. ಇದಿಷ್ಟು ಘಟನೆ ನಡೆದಿರೋದು. ಸೊ ಇಲ್ಲಿ ಈ ವ್ಯಕ್ತಿ ಏನು ಈ ಘಟನೆಯನ್ನ ಮಾಡಿದಾನೆ, ಈ ಒಂದು ಕ್ರಿಮಿನಲ್ ಮೈಂಡ್. ಎಲ್ಲರೂ ಏನ್ ಮಾತಾಡ್ತಾ ಇದ್ದಾರೆ, ಅವನು ಲೂಸು ಅಂತ. ಈ ಲೂಸ್ ಮೈಂಡ್ ಇರೋನು ಬಾಬಾ ಸಾಹೇಬ್ರನ್ನ ಯಾಕೆ ಟಾರ್ಗೆಟ್ ಮಾಡ್ದ ಅಂತ. ಬೇರೆ ಬೇರೆ ಬೋರ್ಡ್ಗಳಿದೆಯಲ್ಲ, ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅದರ ಆಧಾರದ ಮೇಲೆ ನಾನು ಹೇಳ್ತಾ ಇರೋದು. ಮಾನಸಿಕ ಅಸ್ವಸ್ಥ ಆದ್ರೆ ಪರ್ಟಿಕ್ಯುಲರ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದು ಅವಮಾನ ಮಾಡುವಂಥದ್ದು ಹೇಗೆ ಸಾಧ್ಯ ಆಗ್ತದೆ? ಸಿಕ್ಕದ ಬೋರ್ಡ್ಗೆ ಬಳಿಬೇಕಾಗಿತ್ತು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನೇ ಟಾರ್ಗೆಟ್ ಮಾಡಿದ್ದಾನೆ. ಸೊ ಹಾಗಾಗಿ ನನಗನ್ಸುತ್ತೆ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾನೆ. ಈ ಉದ್ದೇಶಪೂರ್ವಕವಾಗಿ ಮಾಡಿರ್ತಕ್ಕಂಥ ಈ ಘಟನೆಯ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಪೊಲೀಸವರು, ಇಂಟೆಲಿಜೆನ್ಸ್ ಅವರು ಕಂಡುಹಿಡಿಬೇಕು. ಅದನ್ನ ಈ ಎರಡೂ ಗ್ರಾಮದ ದಲಿತ ಸಮಾಜದ ಬಂಧುಗಳು ಬಹಳ ಡೀಸೆಂಟ್ ಆಗಿ ಕಾನೂನಿಗೆ ಗೌರವ ಕೊಟ್ಟುಕೊಂಡು ಈ ಒಬ್ಬ ಅಪರಾಧಿ ಚಂದ್ರು ಏನಿದ್ದಾನೆ ಅವ್ರ ಹಿಂದೆ ಯಾರಿದ್ದಾರೆ ಅವ್ರನ್ನ ಕಂಡುಹಿಡಿರಿ ಅಂತ ಹೇಳಿ ಮೇನ್ ರೋಡಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವರು ಪೊಲೀಸರ ಮನವಿ ಮೇರೆಗೆ ಚೌಡಿನಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕೂತು ಮಾತುಕತೆ ಮಾಡ್ತಾ ಇದ್ದಾರೆ. ದೇರ್ ಫೋರ್ ಪೊಲೀಸ್ ಅವ್ರಿಗೆ ಅರ್ಥ ಆಗ್ಬೇಕಿದು, ದಲಿತರು ಕಾನೂನನ್ನ ಎಷ್ಟು ಪಾಲನೆ ಮಾಡ್ತಾರೆ, ಎಷ್ಟು ಡೀಸೆಂಟ್ ಅನ್ನೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಸರ್ಕಾರಕ್ಕೆ ಅರ್ಥ ಆಗ್ಬೇಕಿದು. ಅರ್ಥ ಆಗಿಲ್ಲ ಅಂತಂದ್ರೆ ನೀವು ಪೊಲೀಸ್ ಕೆಲಸ ಮಾಡ್ತಾ ಇಲ್ಲ, ನೀವು ಇಂಟೆಲಿಜೆನ್ಸ್ ಕೆಲಸ ಮಾಡ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ.
ದೇರ್ಫೋರ್ ನಾನು ಪೊಲೀಸ್ ಅವ್ರಿಗೆ ಈಗ FIR ಕಾಪಿ ನೋಡಿದೆ. FIR ಅಲ್ಲಿ ಏನು ಚಾರ್ಜ್ ಮಾಡಿದ್ದೀರಿ? ಅಟ್ರಾಸಿಟಿ ಆಕ್ಟನ್ನ ಅಪ್ಲೈ ಮಾಡಿದ್ದೀರಿ. ನನ್ನ ಪ್ರಕಾರ ಇದು ಅಟ್ರಾಸಿಟಿ ಕೂಡ ಹೌದು. ಆದರೆ ಅದಕ್ಕಿಂತಲೂ ದೊಡ್ಡ ಅಪರಾಧ ಏನು ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಷ್ಟ್ರ ನಾಯಕರು. ಈ ದೇಶದ 146 ಕೋಟಿ ಜನರಿಗೆ ಕಾನೂನನ್ನ ಕೊಟ್ಟಿರೋರು, ರಕ್ಷಣೆಯನ್ನು ಕೊಟ್ಟಿರೋರು. ದೇರ್ ಫೋರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಸ್ ಎ ನ್ಯಾಷನಲ್ ಲೀಡರ್. ರಾಷ್ಟ್ರ ಧ್ವಜಕ್ಕೆ ಅವಮಾನ ಆದ್ರೆ ಎಷ್ಟು ಕಾನೂನು ಜಾರಿಯಾಗುತ್ತೋ, ಬಾಬಾ ಸಾಹೇಬ್ರಿಗೂ ಅದಾಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರ ನಾಯಕ. ರಾಷ್ಟ್ರ ನಾಯಕನಿಗೆ ಅವಮಾನ ಆದ್ರೆ ರಾಷ್ಟ್ರಕ್ಕೆ ಅವಮಾನ ಆದಂಗೆ, ರಾಷ್ಟ್ರದ ಬಾವುಟಕ್ಕೆ ಅವಮಾನ ಆದ್ರೆ ರಾಷ್ಟ್ರಕ್ಕೆ ಅವಮಾನ ಆದಂಗೆ. ದೇರ್ ಫೋರ್ ರಾಷ್ಟ್ರ ನಾಯಕನಿಗೆ ಅವಮಾನ ಆಗಿರೋದ್ರಿಂದ, ಆ ರಾಷ್ಟ್ರ ನಾಯಕನಿಗೆ ಅವಮಾನ ಆದ್ರೆ ಏನ್ ಕೇಸ್ ಹಾಕ್ತಿರೋ, ಸೆಡಿಸನ್ ಆಕ್ಟ್ ಅಲ್ಲಿ ಕೇಸ್ ಹಾಕ್ತಿರಲ್ಲ, ರಾಷ್ಟ್ರ ದ್ರೋಹದ ಆಕ್ಟ್ ಇದೆಯಲ್ಲ, ರಾಷ್ಟ್ರ ದ್ರೋಹದ ಕಾಯ್ದೆ ಇದೆಯಲ್ಲ, ಆ ಕಾಯ್ದೆ ಮೇಲೆ ಕೇಸ್ ಹಾಕ್ಬೇಕು. ನಮ್ಮ ಗ್ರಾಮದ ಮುಖಂಡರುಗಳಿಗೆ, ಯಜಮಾನರುಗಳಿಗೆ ಗೊತ್ತಾಗಿಲ್ಲ ಅದು. ನಮ್ಮೇಲೆ ದೌರ್ಜನ್ಯ ನಡೆದಿದೆ ಅಂತ ದೌರ್ಜನ್ಯ ತಡೆ ಕಾಯ್ದೆ ಮೇಲೆ ಕೇಸ್ ಹಾಕಿದ್ದಾರೆ. ಈಗ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಒಂದು ಅಡಿಷನಲ್ ಕಂಪ್ಲೇಂಟ್ ಮಾಡಿ ರಾಷ್ಟ್ರ ದ್ರೋಹದ ಕೇಸ್ ಹಾಕಬೇಕು. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಷ್ಟ್ರ ನಾಯಕ. ರಾಷ್ಟ್ರ ನಾಯಕನಿಗೆ ಅವಮಾನ ಅಂತಂದ್ರೆ ರಾಷ್ಟ್ರಕ್ಕೆ ಅವಮಾನ ಅಂತ ಬರೆದು ಅಡಿಷನಲ್ ಕಂಪ್ಲೇಂಟ್ ಕೊಡಿ, ಅದನ್ನ ಸೇರಿಸಿ ಅಂತ ನಾನು ಪೊಲೀಸವ್ರಿಗೂ, ಲೋಕಲ್ ಪೊಲೀಸವ್ರಿಗೆ ಮಾತಾಡಿದ್ದೀನಿ, SP ಗೂ ಕೂಡ ಮಾತಾಡ್ತೀನಿ. ಇದನ್ನ ರಾಷ್ಟ್ರ ದ್ರೋಹದ ಕೇಸ್ ಹಾಕಿ ಈ ವ್ಯಕ್ತಿ ಚಂದ್ರು ಬೇಲ್ ತಗೊಂಡು ಆಚೆ ಬರಬಾರ್ದು, ಇವನಿಗೆ ಬೇಲ್ ಸಿಕ್ಕಬಾರ್ದು. ಆ ತರ ಬಿಗಿ ಮಾಡಬೇಕು ಪೊಲೀಸವರು ಅಂತ ನಾನು ಮನವಿ ಮಾಡ್ತೀನಿ. ಮತ್ತಿದಕ್ಕೆ ಸಾಕ್ಷಿ ಏನು ಅಂತಂದ್ರೆ, ಊರ್ ಜನರೇ ಇಟ್ಕೊಟ್ಟವ್ರಲ್ಲ, ಇನ್ನೇನು ಸಾಕ್ಷಿ? 4 ಜನ ಕಂಪ್ಲೇಂಟ್ ಕೊಟ್ಟಿದ್ದಾರೆ, 1000 ಜನ ಸಾಕ್ಷಿ ಇದ್ದಾರೆ. ಸೊ ನೀವು ಕೋರ್ಟ್ಗೆ ಕರೆಸಿದ್ರೆ ಇವರೆಲ್ಲ ಬಂದು ಸಾಕ್ಷಿ ಹೇಳಕ್ ರೆಡಿ ಇದ್ದಾರೆ. ಓಕೆ, ದಯಮಾಡಿ ರಾಷ್ಟ್ರದ್ರೋಹದ ಕೇಸನ್ನು ಕೂಡ ಅಟ್ರಾಸಿಟಿ ಕೇಸ್ ಜೊತೆಗೆ ಜೋಡಿಸಿ, ಇನ್ನು ಮುಂದಿನ ದಿನಗಳಲ್ಲಿ ಈಗ ನಡೆದಿರೋ ಘಟನೆಗಳು, ಇನ್ನು ಮುಂದೆ ನಡಿಬಹುದಾದಂಥ ಘಟನೆಗಳು ನಡಿಬಾರ್ದು ಅಂತಂದ್ರೆ ಈ ರೀತಿ ಕಾನೂನನ್ನ ಬಿಗಿ ಮಾಡುವಂಥ ಕೆಲಸವನ್ನ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಈ ಮೀಸಲು ಕ್ಷೇತ್ರದಲ್ಲಿ ಹಿಂಗಾಗಿದೆ ಅಂದ್ರೆ, ಇನ್ನು ಕಡಿಮೆ ಜನಸಂಖ್ಯೆ ಇರೋಂಥ ಇದರಲ್ಲಿ ಯಾವ ಥರ ಇರಬೇಡ ಗ್ರಾಮಗಳಲ್ಲಿ ಈ ದುರ್ಘಟನೆಗೆ ವೈಫಲ್ಯ ಕಾರಣ ಯಾರು ವೈಫಲ್ಯ ಕಾರಣ? ಅಲ್ಲ, ಮೀಸಲು ಕ್ಷೇತ್ರ ಚಾಮರಾಜನಗರ, ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ, ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಮೀಸಲು ಕ್ಷೇತ್ರ. ಇಲ್ಲಿ 40% ದಲಿತ ಪಾಪ್ಯುಲೇಷನ್ ಇದೆ. ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಇಷ್ಟೊಂದು ಮೆಜಾರಿಟಿ ಇರೋ ಕಡೆನೆ ಈ ತರ ಕಿರಿಕ್ ನಡೀತಾ ಇದೆ ಅಂತಂದ್ರೆ, ನಾವು ಮೈನಾರಿಟಿ ಇರೋ ಕಡೆ ಏನ್ ನಡೀತೆ ಅನ್ನೋದನ್ನ ಹೇಳೋದೇ ಬೇಡ. ಸದ್ದು ಅಂತಾರಲ್ಲ, ಹಂಗೆ ಸದ್ದು ಇಲ್ಲದೆ ಕೂತಿರ್ತಾರೆ. ಸದ್ದು ಮಾಡೋ ಜಾಗದಲ್ಲಿ ಸದ್ದು ಮಾಡಕ್ ಶಕ್ತಿ ಇಲ್ಲದೆ ಇರೋರು ಸದ್ದು ಮಾಡ್ತಾವ್ರೆ. ಸೊ ಹಾಗಾಗಿ ಸರ್ಕಾರ ಬಾಬಾ ಸಾಹೇಬ್ರ ಹೆಸರನ್ನ, ಗೌರವವನ್ನ ಉಳಿಸುವಂತ ಕೆಲಸವನ್ನ ಸರ್ಕಾರ ಮಾಡಬೇಕಾಗುತ್ತೆ. ಈ ಭಾಗದ ಜನಪ್ರತಿನಿಧಿಗಳು ಕೂಡ ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ನಾನು ಮಾತಾಡಿದ್ರೆ ಪಾಲಿಟಿಕ್ಸ್ ಆಗುತ್ತೆ, ದೇರ್ ಫೋರ್ ಐ ವಿಲ್ ನಾಟ್ ಸ್ಪೀಕ್. ಸೂಕ್ಷ್ಮವಾಗಿ ಗಮನಿಸ್ಬೇಕು, ಇದನ್ನ ಗಮನಿಸಿ ಇದನ್ನ ಬಿಗಿ ಮಾಡುವಂತ ಕೆಲಸವನ್ನ ಮಾಡಬೇಕು. ನಾನಂತೂ ಜನರ ಜೊತೆ ಇದ್ದೀನಿ, ಅವ್ರ ಜೊತೆ ನಿಂತು ಹೇಗೆ ಕಾನೂನನ್ನ ಹುರುಳನ್ನ ಬಿಗಿ ಮಾಡ್ಬೋದೋ ಆ ಕೆಲಸವನ್ನ ನಾನು ಮಾಡ್ತೀನಿ. ಕಿಡಿಗೇಡಿಗಳಿಗೆ ಏನು ಎಚ್ಚರಿಕೆ ನೀಡ್ತಾರೆ? ರಾಷ್ಟ್ರದ್ರೋಹದ ಕೇಸ್ ಹಾಕಿದ್ರೆ ಅದೇ ಎಚ್ಚರಿಕೆ, ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಆಯ್ತಾ? ಹಿಡಿದು ಕಟ್ಟಾಕವ್ರೆ. ಪೊಲೀಸು ಪ್ರಾಪರ್ ಪನಿಷ್ಮೆಂಟ್ ಕೊಡ್ಲಿಲ್ಲ ಅಂತಂದ್ರೆ ಯಾರು ಪನಿಷ್ಮೆಂಟ್ ಕೊಡ್ಬೇಕು? ಪನಿಷ್ಮೆಂಟ್ ಕೊಡಕ್ಕಾಗುತ್ತೆ ಜನ? ಅದಾಗಬಾರ್ದು ಅಂದ್ರೆ ನೀವು ಸೀರಿಯಸ್ ಆಗಿ ಮಾಡಿ, ಪೊಲೀಸವರು, ಸರ್ಕಾರ ಸೀರಿಯಸ್ ಆಗಿ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.